ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 59ನೇ ಸಂಚಿಕೆ. ಮರದಡಿಯಲ್ಲಿ ಸರಿಸಿ ನಿಂತಿದ್ದ ಹಡಗನ್ನು ನೋಡಿದ ತಕ್ಷಣ ವಂದಿತೇವನ್ ಅದೃಷ್ಟ ದೇವತೆ ತಿರುಗಾನು ತನ್ನ ಹತ್ರ ಬಂದಿರೋ ಹಾಗೆ ಅಂದ್ಕೊಂಡು ಉತ್ಸಾಹಗೊಂಡ. ತನಗೆ ಹಡಗು ಓಡಿಸೋಕ್ಕೆ ಗೊತ್ತಿಲ್ಲದೆ ಇದ್ರೂ ಕರೆತಿರುಮನ್ ಆ ಹಡಗು ಬಿಡೋದನ್ನೇ ಕೆಲಸವಾಗಿ ಕೊಂಡವನು. ಅವನ ಹೆಲ್ಪ್ನಿಂದ ಹಡಗನ್ನು ತಳ್ಕೊಂಡು ನಾರ್ತ್ ಸೈಡ್ ಇರುವ ಆರಿನ ನೀರೋಟದಿಂದ ಹೋದರೆ ಆ ಆರಿನ ಪ್ರಭಾಗ ಕೋಡಿಕರೆಗೆ ಅರ್ಧ ದಾರಿಯಲ್ಲಿ ಕೊಂಡು ಸೇರಿಸ್ಬಿಡತ್ತೆ. ನೋಡಿದೆಯಾ ಕರುತಿರ್ಮ, ಈ ಹಡಗು ಆರಿನಲ್ಲಿ ಮುಳುಗದೆ ತೇಲ್ಕೊಂಡು ಬಂದು ನಮಗೆ ಅಂತಲೇ ಕಾಯ್ತಾ ಇದ್ದೆ. ನಿನ್ನ ಹಡಗು ಓಡಿಸುವ ಚಾಲಕಿಯನ್ನು ಸ್ವಲ್ಪ ತೋರಿಸಿದೆಯಾ ಅಂದರೆ ಬೆಳಗಾಗೋ ಒಳಗೆ ಅರ್ಧ ದೂರ ಹೋಗ್ಬಿಡೋಣ. ಆಮೇಲೆ ಕುದುರೆ ಮೇಲೆ ಬರೋರ ಹತ್ರ ಕೂಡ ಕೂಡ ನಮ್ಮನ್ನು ಹಿಡಿಯೋಕ್ಕಾಗಲ್ಲ ಅಂತ ಅಂದ ವಂದಿತೇವೆ. ಕರೆತಿರುಮನ್ ಸ್ವಲ್ಪ ಸಂದೇಹ ಕಣ್ಣಿಂದ ಸುತ್ತಮುತ್ತ ನೋಡಿದ. ಮರದ ಪಕ್ಕದಲ್ಲಿ ಆರಿನ ಕರೆಯಿನಲ್ಲಿ ಮೊದಲು ಗೋಡೆ ಹೋಗಿ ಒತ್ತಾಗಿ ಬೆಳೆದಿದ್ದ ಪೊದೆಗಳ ಮಧ್ಯದಲ್ಲಿ ಏನೋ ಅಲ್ಲಾಡೋ ಥರ ಕಾಣಿಸ್ಕೊಂಡಿತ್ತು. ಕರೆತಿರುಮನ್ ಒಂದು ಚಿಕ್ಕ ಕಲ್ಲನ್ನೆತ್ತಿ ಪೊದೆಗಳ ಮಧ್ಯೆಯಲ್ಲಿ ಎಸ್ದ. ಅಲ್ಲಿಂದ ಒಂದು ಬೆಕ್ಕು ಹಾರಿ ಹೋಗಿ ಹಡಗಿನಲ್ಲಿ ಬಂದು ಹತ್ತಿಸ್ಕೊಂಡಿತ್ತು. ವಂದಿತೇವನ್ ನಕ್ಕೊಂಡೆ ಹಡಗು ಓಡಿಸೋನು, ನನ್ನನ್ನು ಬಿಡ ನನಗಿಂತ ದೊಡ್ಡ ಧೈರ್ಯಶಾಲಿಗೆ ಇದೆಯಲ್ಲ ಅಂತ ಹೇಳಿ ಇನ್ನೊಂದು ಚಿಕ್ಕ ಕಲ್ಲನ್ನು ಎತ್ತಿ ಹಡಗೊಳಗೆ ಎಸ್ದ. ಬೆಕ್ಕು ತಿರುಗಾನು ಹಡಗಿಂದ ಹೊರಗಡೆ ಹಾರಿ ಹೋಗಿ ಇವ್ರುಗಳನ್ನ ಓಡಿ ಬಂದು ಇಬ್ಬರಿಗೂ ಅಡ್ಡದಲ್ಲಿ ತೂರಿ ಹೋಗ್ಬಿಡ್ತು. ಇವಾಗ ವಂದಿತೇವನು ಸ್ವಲ್ಪ ಭಯಪಟ್ಟು 2 ಹೆಜ್ಜೆ ಹಿಂದೆ ಇಟ್ಟ. ನೀನು ನನಗಿಂತ ಧೀರನಾಗಿ ಕಾಣಿಸ್ಕೊಂಡಿಲ್ಲ ಅಂತ ಹೇಳಿ ಗೇಲಿಯಾಗಿ ಕೇಳಿದ ಕರ್ತಿರ್ಮ. ನನಗೆ ಬೆಕ್ಕು ಅಂದರೆ ಭಯ. ಅದು ನನ್ನ ಮೇಲೆ ಬಿದ್ದರೆ ಮೈಯೆಲ್ಲ ಒಂಥರ ರೋಮಾಂಚನ ಉಂಟಾಗುತ್ತೆ. ಒಳ್ಳೆಯ ಟೈಮ್ಗೆ ಅತ್ತಾನೆ ಹೋಗ್ಬಿಡ್ತಲ್ಲ, ಬಾ ಹೋಗೋಣ ಅಂತ ಹೇಳಿದ ವಂದಿತೇವನ್. ಬೆಕ್ಕು ನನ್ನ ಮೇಲೆ ಬಿದ್ದರೆ ಕೂಡ ನನಗೆ ಭಯ ಏನೂ ಇಲ್ಲ, ಆದರೆ ಅಡ್ಡ ಹೋದರೆ ನನಗೆ ಭಯ. ಸಗುನ ತಡೆ ಅಂತ ಅಂದ. ಸಪುನ ಅನ್ನೋದು ಅಡ್ಡನ ಅಂದು ಅಂತ ಹೇಳ್ಕೊಂಡೆ ವಂದಿತೇವನ್ ಕರಿತಿರ್ಮನ ಕೈಯನ್ನು ಹಿಡ್ಕೊಂಡು ಎಳ್ಕೊಂಡು ಹೋಗಿ ಹಡಗಿನಲ್ಲಿ ಹತ್ತಿದ. ಕರಿತಿರ್ಮನ್ನು ಹಡಗಲ್ಲಿ ಒಂದು ಕೊನೆಗೆ ಹೋಗಿ ಅದನ್ನು ಮರಗಳ ಬೇರುಗಳಿಂದ ತಳ್ಳಕ್ಕೆ ಟ್ರೈ ಮಾಡಿದ. ಹಡಗು ಸ್ವಲ್ಪ ಜರುಗಿತೋ ಇಲ್ವೋ ಚಡಚಡ ಅಂತ 4 ಜನ ಹಾರಿ ಬಂದು ಕಣ್ಣು ಮುಚ್ಚೋ ತೆಗೆ ಒಳಗೆ ಹಡಗಿನಲ್ಲಿ ಹತ್ತಿಸ್ಕೊಂಡ್ಬಿಟ್ರು. ಅವುಗಳಲ್ಲಿ 2 ಜನ ವಂದಿತೇವನ್ ಮೇಲೆ ಹಾರಿ ಅವನ್ನ ಹಡಗಿನೊಳಗೆ ತಳ್ಳಿ ಹಡಗಿನ ಅಡ್ಡದಾಗಿರುವ ಈ ಜತೆ ಸೇರಿಸಿ ಕಟ್ಟಿಬಿಟ್ರು. ಬೇರೆ ಇಬ್ಬರೂ ವೇಲು ಹಿಡಿದಿದ್ದ ಕೈಯಿಂದ ಕರಿತಿರ್ಮ ಹತ್ರ ಹೋಗಿ 2 ಕಡೆಯೂ ಕಾವಲಾಗಿ ನಿಂತರು. ಬಂದಿದ್ದ 4 ಜನದಲ್ಲಿ ಹೆಡ್ಡಾಗಿ ತೋಚಿದವನು ಪಾದಾಳ ಸೆರೆ ಬಾಗಿಲಿಂದ ತಮ್ಮನ್ನು ಹಿಂಬಾಲಿಸ್ಕೊಂಡು ಬಂದ ದಡಿಯಾದ ಮನುಷ್ಯನೇ ಅನ್ನೋದನ್ನು ವಂದಿತೇವನ್ ಕಂಡುಕೊಂಡ. ಸೊರಂಗದಾರಿಯಿಂದ ಬಾಗಿಲ ಹತ್ರ ಅವನು ಅಷ್ಟರಲ್ಲೇ ಹಡಗಿನಲ್ಲಿ ಬಂದು ಕಾಯ್ತಿದ್ದನ್ನು ಅಂದ್ಕೊಂಡು ಆಶ್ಚರ್ಯಪಟ್ಟ. ಅವನು ಸಾಧಾರಣವಾದ ಕಾವಲ ಅಲ್ಲ, ತುಂಬ ಗಟ್ಟಿಯ ಬುದ್ಧಿವಂತನಾಗಿರುವ ಗೂಢಚಾರಿಯಾಗಿರಬೇಕು ಅಂತ ತೀರ್ಮಾನಿಸಿದ. ಅವನು ಯಾರಾಗಿದ್ರೂ ಎಲ್ಲೋ ನೋಡಿದ ನೆನಪಾಗಿದೆಯಲ್ಲ ಅಂತ ಅಂದ್ಕೊಂಡಿರುವಾಗಲೇ ಅವನ ಮಾತಿನ ಧ್ವನಿ ಕಿವಿನಲ್ಲಿ ಬಿತ್ತು. ಕರಿತಿರ್ಮನ್ ನೋಡಿ ಆ ಕಾವಲ, ಅಪ್ಪನೇ ಇಷ್ಟೊಂದು ವರ್ಷ ಜೈಲಲ್ಲಿ ಕಳೆದುಬಿಟ್ಟು ಹೊರಗಡೆ ಬಂದಿದೆಯಾ? ತಕ್ಷಣ ಈ ದುನ್ಮತಿಯಾಲನ ಮಾತನ್ನು ಕೇಳು, ಯಾಕೆ ಓಡಕ್ಕೆ ನೋಡಿದೆ? ಹೋದರೆ ಹೋಗಲಿ, ನಿನ್ನನ್ನು ತಿರ್ಗಾನು ಕಟ್ಟಿ ಹಾಕೋಕ್ಕೆ ಇಷ್ಟ ಇಲ್ಲ. ನಾನು ಹೇಳೋದನ್ನು ಕೇಳಿ ಅದನ್ನು ಆ ಪ್ರಕಾರ ಮಾಡಿದೆಯಾ ಅಂದರೆ ನಿಮಗೆ ಏನೂ ಕಷ್ಟ ಬರಲ್ಲ ಅಂತ ಅಂದ. ಓಡಗಾರನು ಹಾಗೆ, ಅಯ್ಯ ಮುಖ್ಯಮಂತ್ರಿ ನನಗೆ ಬಿಡುಗಡೆ ಕೊಡೋಕ್ಕೆ ಆಳು ಕಳಿಸಿದರು, ಆದರೆ ಈ ಮೂಢ ಮಾತನ್ನು ಕೇಳಿಕೊಂಡು ನಾನು ಕೆಟ್ಟು ಹೋದೆ. ಇನ್ಮೇಲೆ ನೀವು ಹೇಳೋ ಹಾಗೆ ಮಾಡ್ತೀನಿ. ಇನ್ಮೇಲೆ ನನ್ನನ್ನು ಪಾದಾಳ ಸೆರೆಗೆ ಮಾತ್ರ ಕಳಿಸಿಕೊಡ್ಬೇಡಿ ಅಂತಂದ. ಹೌದು ಮುಖ್ಯಮಂತ್ರಿ ನಂತರ ಕೆಲವು ವಿವರಗಳು ಕೇಳಬೇಕು ಅಂತ ಇಷ್ಟಪಟ್ಟರು. ಅವುಗಳನ್ನು ನೀನು ನಿಜವಾಗ್ಲೇ ಹೇಳಿಬಿಟ್ರೆ ನಿನ್ನನ್ನು ಪಾದಾಳ ಸೆರೆಗೆ ಕಳುಹಿಸಲ್ಲ. ಬೇಕಾದಷ್ಟು ಹೊನ್ನು ಮಣಿನೂ ದುಡ್ಡುಗಳನ್ನು ಕೊಟ್ಟು ನಿನ್ನನ್ನು ಕಳಿಸ್ತಾರೆ. ನೀನು ಎಲ್ಲಿ ಹೋಗಬೇಕು ಅಂತ ಹೊರಟುಬಿಟ್ಟೆ, ಏಳನಾಡಿಗೆ ಹೋಗೋದು ಅಂತ ಹೊರಟೆ. ಚೆನ್ನಾಗಿದೆ, ಮುಖ್ಯಮಂತ್ರಿನ ಏಮಾರಿಸ್ಬಿಟ್ಟು ವೇಳಾರನ್ನ ಕಾವಲನ್ನು ಮೀರಿಬಿಟ್ಟು ಅಷ್ಟು ದೂರ ಹೋಗ್ಬಿಡೋಣ ಅಂತ ಅಂದ್ಕೊಂಬಿಟ್ರ. ಆದರೆ ಈ ಮರಡು ಯುವಕ ನೀ ಆ ಥರ ಯೋಚನೆ ಹೇಳೋನೆ. ಮುಂಚೆ ಒಂದು ಸತಿ ಚಿಕ್ಕಬಳ್ಳಾಪುರನ ಕಾವಲಿಂದ ತಪ್ಪಿ ಹೊಡಿದವನಲ್ವಾ? ಹೋಗಲಿ, ಇವಾಗ ಹಡಗನ್ನು ಆರು ನೀರು ಓಟಕ್ಕೆ ಎದುರಾಗಿ ಸಲ್ಲಿಸಬೇಕು. ನನ್ನ ಜೊತೆ ಬಂದವರಿಂದ ಒಬ್ಬನಿಗೆ ತಾನೇ ಹಡಗು ಬಿಡೋಕ್ಕೆ ಗೊತ್ತಿದೆ. ಅವನು
ಅಷ್ಟೇ ಗೊತ್ತಿಲ್ಲದನು ಬರುವಾಗಲೇ ನಾವು ನೀರೋಟದಿಂದ ಬಂದಿದ್ದರಿಂದ ತಡುಮಾರಿ ಬಂದುಬಿಟ್ಟಿದ್ದೀವಿ. ಇವಾಗ ನೀನು ಸ್ವಲ್ಪ ನಿನ್ನ ಕೈ ಚಾಲಕನ ತೋರಿಸ್ಬೇಕು. ಆ ಕಡೆಗೆ ಸಮೀಪವಾಗಿ ಹೋಗಿ ಅಲ್ಲಿಂದ ನಾರ್ತ್ ಸೈಡ್ ಕೋಟೆ ಬಾಗಿಲನ್ನು ನೋಡಿ ಹಡಗನ್ನು ಬಿಡು ನೋಡೋಣ. ಆ ಕರೆ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗ್ಬಿಡ್ಬೋದು ಅಯ್ಯ. ನೀರೋಟ ತುಂಬ ಬೇಗವಾಗಿ ಹೋಗ್ತಾ ಇದ್ದೆ, ಎದುರುಮುಖವಾಗಿ ತುಂಬ ದೂರ ಹಡಗು ಬಿಡೋದು ಕಟ್ಟವಾಯ್ತಲ್ಲ. ಆ ಕರೆಯಲ್ಲಿ ಹೇಳಿದ್ರೆ ಆ ಮರಟು ಯುವಕ ತಿರ್ಗಾನೆ ಏನಾದರೂ ತಕರಾರು ಮಾಡ್ತಾನೆ. ಆದ್ದರಿಂದ ಆರಿಂದ ಹಾಗೆ ತಾನೇ ಮೇಲೆ ಹೋಗಬೇಕು ಅಂತಂದ ಆ ಕಾವಲರ ಹೆಡ್ಡು. ಹಡಗನ್ನು ಕರ್ತಿರ್ಮ ಇನ್ನೊಬ್ಬನ ಜೊತೆ ಸೇರಿ ತಳ್ಳಕ್ಕೆ ಶುರು ಮಾಡಿದ. ಕಾವಲನ್ನು ಹೆಡ್ಡು ವಂದಿತೇವನ ಹತ್ರ ಬಂದು, ಅಪ್ಪನೇ ನಿನ್ನ ಕೆಲಸವನ್ನು ತಿರ್ಗಾ ತೋರ್ಸಕ್ಕೆ ನೋಡಬೇಡ ಅಂತಂದ. ಅಯ್ಯ, ನನ್ನ ಬಗ್ಗೆ ನಿಮಗೆ ತುಂಬ ಗೊತ್ತಿದೆ ಅಂತ ಅನ್ಸತ್ತೆ ಅಂತಂದ ವಂದಿತೇವ. ಯಾಕೆ ಗೊತ್ತಿಲ್ಲ? ವೈದ್ಯರ ಮಗನನ್ನೇ ಸರಿಯಲ್ಲೇ ನಿನಗೆ ಬದಲಾಗಿ ಸೇರಿಸ್ಬಿಟ್ಟು ನೀನು ಹೊರಗಡೆ ಬಂದಿದ್ದು ತಾನೇ, ನಾನು ನೋಡ್ತಾ ಇದ್ನಲ್ಲ. ಆಮೇಲೆ ನಮ್ಮನೆ ಮರ್ಸ್ಬಿಟ್ಟು ಹೋಗೋಕೆ ನೋಡಿದೆ ನೀನು. ವಂದಿತೇವನ್ ತುಂಬ ಆಶ್ಚರ್ಯಪಟ್ಟನು. ಹಾಗೆ, ಅಯ್ಯ, ನನಗಿಂತ ಬುದ್ಧಿವಂತರು ನೀವು, ಪಾದಾಳ ಸರಿಯಲ್ಲಿ ನಡೆದಿದ್ದನ್ನು ಯಾರೂ ಗಮನಿಸಲಿಲ್ಲ ಅಂತ ಅಂದ್ಕೊಂಡೆ ಅಂತಂದ. ತಮ್ಮ, ನಮ್ಮ ಮುಖ್ಯಮಂತ್ರಿನ ಕಣ್ಣುಗಳು ಕಿವಿಗಳು ಅಂದದೇ ಇರುವ ಜಾಗ ಈ ಚೋಳ ಸಾಮ್ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಏಳನಾಡಿನಲ್ಲೂ ಉಂಟು, ಕಾಂಚಿನಲ್ಲೂ ಉಂಟು, ಕಡಂಬೂರು ಮಾಳಿಗೆಯಲ್ಲೂ ಉಂಟು, ಪಾದಾಳ ಸರಿಯಿನಲ್ಲೂ ಉಂಟು. ಆ ವೈದ್ಯನ ಮಗ ಪಿನಾಕಪಾಣಿ ಸುತ್ತ ಮೂಡ ಅನ್ನೋದು ಮುಖ್ಯಮಂತ್ರಿಗೆ ಗೊತ್ತು. ಆದ್ದರಿಂದ ತಾನೇ ಅವನ ಹಿಂದೆನೇ ನನ್ನನ್ನು ಕಳುಹಿಸಿಟ್ರು. ನಾನು ಈ ದಾರಿಯಿಂದ ಹೊರಗಡೆ ಬರ್ತೀನಿ ಅಂತ ಮುಖ್ಯಮಂತ್ರಿಗೆ ಗೊತ್ತಿದ್ದರೆ ಸಾಕು. ಅವರ ಕಣ್ಣುಗಳನ್ನು ಕಿವಿಗಳನ್ನು ಅದನ್ನೇ ಹಾಗಂದರೆ ನಾನು ನಿರಪರಾಧಿ ಅನ್ನೋದನ್ನು, ನನ್ನ ಪಾದಾಳಚರಿಯಲ್ಲಿ ಹಾಕಿದ್ದು ತಪ್ಪು ಅನ್ನೋದನ್ನು ಅವ್ರಿಗೆ ಗೊತ್ತಿರಬೇಕಲ್ವ. ಅದು ಮುಖ್ಯಮಂತ್ರಿನ ಜವಾಬ್ದಾರಿ ಅಲ್ಲ. ನೀನು ತಪ್ಪು ಮಾಡಿದವನಾ ಇಲ್ವಾ ಅಂತ ತೀರ್ಮಾನ ಮಾಡೋದು ಚಕ್ರವರ್ತಿಯನ್ನ ಜವಾಬ್ದಾರಿ. ನೀನು ಪಾದಾಳ ಸರಿಯಿಂದ ತಪ್ಪಿಸಿ ಹೋಗೋಕ್ಕೆ ದಂಡನೆ ಕೊಡೋದು ಕೊಡುಮಾಳು ದೊಡ್ಡವೇಳರನ್ನ ಜವಾಬ್ದಾರಿ ಅಂತಂದ ಕಾವಲ. ಅಯ್ಯ, ನನ್ನನ್ನು ಇವಾಗ ಎಲ್ಲಿ ಕೊಂಡು ಹೋಗ್ತೀರಾ? ಮೊದಲು ಕೊಡುಂಬಾಳೂರು ವೇಳಾರಡೆ ತಗೊಂಡು ಹೋಗ್ತೀನಿ. ಆಮೇಲೆ ನಾರ್ತ್ ಕಡೆ ಕೋಟೆ ಬಾಗಿಲಲ್ಲಿ ಅವ್ರು ಕಾಯ್ತಾ ಇದ್ದಾರೆ. ಅವರು ನಾರ್ತ್ ಕಡೆ ಕೋಟೆ ಬಾಗಿಲಲ್ಲಿ ಕಾಯ್ತಾರೆ. ನನಗಾಗ ದೊಡ್ಡ ವೇಳಾರು ಕಾಯಿದ್ದಾರೆ. ಹೌದು. ಆಹಾ, ನಿನ್ನ ಗರ್ವವನ್ನು ನೋಡು. ಸೌತ್ ಕಡೆ ದೆಸೆ ಮಾದಂಡ ನಾಯಕನ್ನು ಸೋಳನಾಡಿನ ಚಿಕ್ಕ ರಾಜಗಳಲ್ಲಿ ಮೊದಲು ಮರ್ಯಾದೆಗೆ ಆದವರು. ಹಾಗೆ ಸೋಳಗುಳದಲ್ಲಿ ಪರಂಪರೆ ಜೊತೆಯಾಗಿದ್ದವರು. ಪಾಂಡಿಕುಲನ ಬೇರೋಡೆ ಕಟ್ ಮಾಡಿದ ಈಳಂಕೊಂಡ ವೀರಾದಿ ವೀರನ ಕೊಡುಂಬಾಳು ಬೆಳ ಸೇನಾಪತಿ ಬೂದಿ ವಿಕ್ರಮಕೇಸರಿ ನಿನಗೋಸ್ಕರ ಕೊಟ್ಟೆ ಬಾಗಿಲಲ್ಲಿ ಕಾಯ್ದುಕೊಂಡಿದ್ದಾರೆ ಅಂತ ನಿಂತ್ಕೊಂಡ್ಯಾ. ಮತ್ತು ಯಾರಿಗೋಸ್ಕರ ಕಾಯ್ತಾ ಇದ್ದಾರೆ? ಪಳುವಟೇರನ್ನು ಬೇರೆ ತಿರ್ಗಾ ತಿರುಪುರದಲ್ಲಿ ಸುತ್ತಿದ್ದ ಚಿಕ್ಕ ರಾಜಗಳನ್ನು ಕರ್ಕೊಂಬರೋಕ್ಕೆ ಪಾರ್ಥಿಬೇಂದ್ರನು ಬರ್ತಾ ಇದ್ದಾನೆ. ದೊಡ್ಡ ಪಳುವಟೇರ ಜೊತೆನಾ? ಹೌದು, ಅವರು ಕೂಡ ತಾನೆ. ಯುವರಾಜರು ಕರಿಗಾಲರು ಮರಣವನ್ನ ಬಗ್ಗೆ ಅವರಿಗೆ ನಿಜವನ್ನು ಗೊತ್ತಂತೆ. ಅವ್ರು ಬಂದ ಮೇಲೆ ಚಕ್ರವರ್ತಿ ಮುಂದೆ ವಿಚಾರಣೆ ನಡೆಯುತ್ತೆ. ನೀನು ತಪ್ಪು ಮಾಡಿದವನು ಅಲ್ಲ ಅಂತಂದರೆ ಆವಾಗ ಅದನ್ನು ನಿರೂಪಿಸಬೇಕು. ವಂದಿತೇವನು ಇದನ್ನು ಕೇಳಿಬಿಟ್ಟು ದೊಡ್ಡ ವಿಚಾರದಲ್ಲಿ ಮುಳುಗಿದ್ದ. ಪಳುವಟೇರಗಳು ಪಾರ್ಥಿಬೇಂದ್ರನು ಸೇರಿ ತನ್ನ ಮೇಲೆ ತಾನೇ ತಪ್ಪನ್ನು ಹೇಳ್ತಾರೆ, ಅಪವಾದನ್ನು ಹೇಳ್ತಾರೆ. ದೇವರೇ, ಇಂಥ ಅಪವಾದಕ್ಕೆ ಹಿಂದೆ ಚಕ್ರವರ್ತಿಯನ್ನು ಯುವರಾಜ ಅರಳ್ಮಳಿಯವರನ್ನು ಹೇಗೆ ತಲೆ ಹತ್ತಿ ನೋಡೋದು ಅಂತ ಹೇಳಿ ಏನು ಸಾಕ್ಷ್ಯವನ್ನು ತೋರಿಸಿ ನಾನು ತಪ್ಪು ಮಾಡಿದನು ಅಲ್ಲ ಅಂತ ನಿರೂಪಣೆ ಮಾಡೋಕ್ಕಾಗುತ್ತೆ? ಅಯ್ಯ, ನಾನು ನಿಮಗೆ ಒಂದು ಕೆಟ್ಟದನ್ನು ಮಾಡಿಲ್ವಲ್ಲ. ನನ್ನನ್ನು ತಪ್ಪಿಸಿ ಹೋಗೋ ಹಾಗೆ ಬಿಟ್ಬಿಡಿ. ನಿಜವಾಗ್ಲೂ ನಾನು ತಪ್ಪು ಮಾಡಿದವನಲ್ಲ. ಸತ್ತೋಗಿದ್ದೆ ಯುವರಾಜರಿಗೆ ಅತ್ಯಂತ ಸ್ನೇಹಿತನಾಗಿದ್ದೆ. ಸಂದರ್ಭವಶದಿಂದ ಇಂಥ ಒಂದು ಭಯಂಕರ ಅಪವಾದಗಳಲ್ಲಿ ಸಿಕ್ಕಾಕೊಂಡೆ. ನೀವು ಮುಖ್ಯಮಂತ್ರಿನ ಸರಿಯಿಂದ ಹುಚ್ಚನ್ನು ತಗೊಂಬರ್ಬ ಹಾಗೆ ತಾನೇ ನಿಮಗೆ ಮುಖ್ಯಮಂತ್ರಿ ಕಟ್ಟಳೆ ಹಾಕಿದ್ದಾರೆ. ಇವನ್ನ ಕರ್ಕೊಂಡೋಗಿ ನನ್ನನ್ನು ಬಿಟ್ಬಿಡಿ, ನಿಮಗೆ ಪುಣ್ಯ ಉಂಟು ಅಂತ ಹೇಳಿದ ವಂದಿತೇವನು. ನಿನ್ನನ್ನು ಬಿಟ್ಬಿಟ್ರೆ ನನಗೇನು ಕೊಡ್ತೀಯಾ ಅಂತ ಹೇಳಿದ ಕಾವಲ್. ಹಿಂದೆ ಆಮೇಲೆ ಬರುವಾಗ ಬದಲು ಹೆಲ್ಪ್ ಮಾಡ್ತೀನಿ. ಆ ಥರ ಸಮಯ ಬರೋದು ಇಲ್ಲ. ಬಂದ್ರೂ ನಿನ್ನ ಹೆಲ್ಪ್ ನನಗೆ ಬೇಕಾಗಿಲ್ಲ. ಇವಾಗ ತಕ್ಷಣ ಏನು ಕೊಡ್ತೀಯಾ ಹೇಳು ಅಂತಂದು ವಂದಿತೇವನಿಗೆ ಅವನ ಸೊಂಟದಲ್ಲಿ ಕಟ್ಟಿಸ್ಕೊಂಡಿದ್ದ ಕಾಸುಗಳನ್ನು ನೆನಪು ಬಂದು, ನಿಮ್ಮ 2 ಕೈಗಳು ತುಂಬೋ ಹಾಗೆ ಹೊನ್ನಿನ ಕಾಸುಗಳು ಕೊಡ್ತೀನಿ. ಆಹಾ, ಹಾಗೇನಾ? ಹೊನ್ನಿನ ಕಾಸುಗಳ ಎಲ್ಲಿ ತೋರಿಸು ಅಂತಂದ ಕಾವಲು. ಸ್ವಲ್ಪ ನನ್ನ ಕಟ್ಟುಗಳನ್ನು ಬಿಡಿಸಿಬಿಡು, ಸೊಂಟದಲ್ಲಿದೆ, ತೋರಿಸ್ತೀನಿ ಅಂತಂದ ವಂದಿತೇವನು. ತಿರುಗಡ ನಿನ್ನ ಕೆಲಸವನ್ನು ತೋರಿಸಿ ಮಾತ್ರ ಸೋತು ಬಿಡ್ಬೇಡ ಅಂತ ಹೇಳ್ಕೊಂಡೆ ಕಾವಲ ಬಗ್ಗಿ ವಂದಿತೇವನ ಕಟ್ಟುಗಳಲ್ಲಿ ಸ್ವಲ್ಪ ಬಿಡಿಸ್ಬಿಟ್ಟ. ವಂದಿತೇವನ ಆ ಕಾವಲನ್ನ ಮುಖವನ್ನು ಶಾರ್ಪಾಗಿ ನೋಡಿಕೊಂಡೆ. ಸೊಂಟದನ್ನು ಬಿಡಿಸಿ ಸೊಂಟದಲ್ಲಿರುವ ಬಟ್ಟೆಯನ್ನು ಬಿಚ್ಚಿ ಹೊನ್ನು ನಾಣ್ಯಗಳೆಲ್ಲ ಎತ್ತು ಕೊಡ್ತಾ.
ಕೊಟ್ಟ. ಆ ಕಾಸುಗಳನ್ನು ಕಾವಲ ಕೈ ತುಂಬ ಇಟ್ಕೊಂಡು, ತಮ್ಮ ಈ ಕಾಸುಗಳನ್ನು ಪಳಿವೆಟೆಯ ಪಕ್ಷದಿಂದ ಎತ್ಕೊಂಡು ಬಂದ್ಯಾ, ಇಲ್ಲ ವಾರ್ಪಡ ಶಾಲೆಯಿಂದಾನೇ ಓಡ್ಕೊಂಡು ಬಂದ್ಯಾ? ನಿನ್ನ ಹೆಸರಲ್ಲಿ ಇವಾಗ 3 ತಪ್ಪುಗಳಾಯಿತು. ಕೊಲೆ ಮಾಡಿದ್ದು ಒಂದು, ಸೆರೆಯಿಂದ ತಪ್ಪಿದ್ದು ಒಂದು, ರಾಜ್ಯ ಪಕ್ಷದಿಂದ ಕದ್ದಿದ್ದ ತಪ್ಪು ಒಂದು. ಒಟ್ಟಲ್ಲಿ 3 ತಪ್ಪುಗಳು. ಒಂದೊಂದು ತಪ್ಪಿಗೆ ನಿನ್ನ ಸಪ್ರೇಟಾಗಿ ಹ್ಯಾಂಗ್ ಮಾಡಬೇಕು ಅಂತಂದ. ಅಯ್ಯ, ಚೋಳ ರಾಜ್ಯಕ್ಕೆ ನಾನು ಎಷ್ಟೊಂದೋ ಸೇವೆಗಳು ಮಾಡಿದ್ದೀನಿ, ಎಷ್ಟೊಂದು ಸತಿ ಪತ್ರ ಎತ್ಕೊಂಡು ಹೋಗಿದ್ದೀನಿ. ನನ್ನ ಉಸಿರನ್ನು ಕೊಟ್ಟು ಕರಿಗಾಲನ್ನು ಉಸಿರನ್ನು ಕಾಪಾಡೋಕ್ಕೆ ಟ್ರೈ ಮಾಡಿದೆ. ಈ ಸ್ವಲ್ಪ ಹೊನ್ನು ನಾಣ್ಯಗಳಿಗೆ ನನ್ನ ಸೇವೆಗೆ ಕೂಲಿಯಾಗಿ ಇಟ್ಕೊಳ್ಳೋಕ್ಕೆ ನನಗೂ ಹಕ್ಕು ಉಂಟು. ಅದನ್ನು ಪ್ರಯಾಣ ದಾರಿಗೋಸ್ಕರನೇ ಎತ್ಕೊಂಡೆ ಅಂತಂದ ಒಂದಿತ್ತು. ಇದನ್ನೆಲ್ಲ ನಿನ್ನ ವಿಚಾರಣೆ ಮಾಡುವಾಗ ಹೇಳ್ಕೊಳ್ಳು ಅಂತಂದ ಕಾವಲು. ಹಾಗಾದರೆ ನೀರು ನನ್ನನ್ನು ಕಟ್ಟನ್ನು ಬಿಚ್ಚಿಬಿಡೋಕ್ಕೆ ಆಗಲ್ವಾ ಅಂತ ಹೇಳಿದ ಒಂದಿತ್ತು. ಈಸ್ಟಲ್ಲಿ ಉದಯ ಆಗುವ ಸೂರ್ಯ ವೆಸ್ಟಲ್ಲಿ ಉದಿಸಿದ್ರೂ ವೆಸ್ಟಲ್ಲಿ ಬಂದ್ರೂ ತಿರುಮಾಲಕ್ಕಿಂತ ಪರಮಶಿವ ದೊಡ್ಡ ದೈವ ಅಂತ ಆದ್ರೂ ನಾನು ಕೆಲವು ಹೊನ್ನು ನಾಣ್ಯಕ್ಕೋಸ್ಕರ ರಾಜ್ಯದ್ರೋಹ ಮಾಡೋದಿಲ್ಲ ಅಂತ ಹೇಳಿದ ಕಾವಲ. ಕರುತಿರುಮನಿ ಏನು ಮಾಡ್ತಾ ಇದ್ದಾನೆ ಅಂತ ಒಂದಿತ್ತೇವನ್ನ ಸೈಡ್ ಕಣ್ಣಿಂದ ನೋಡ್ದ. ಅವನು ತನ್ನನ್ನು ಇಂಟ್ರೆಸ್ಟಿಂದ ನೋಡೋದನ್ನು ನೋಡಿಕೊಂಡು ಸಿಗ್ನಲಲ್ಲೇ ಎದುರು ನೋಡ್ಕೊಂಡಿದ್ದ ಹಾಗೆ ಗಮನಿಸಿದ. ತಕ್ಷಣ ವೀರ ಯುವಕ ಮೊದಲೇ ಎತ್ತಿಬಿಟ್ಟಿದ್ದ ಕಟ್ಟುಗಳನ್ನು ಇನ್ನೂ ಸ್ವಲ್ಪ ಲೂಸ್ ಮಾಡಿಕೊಂಡು ಟಕ್ ಅಂತ ಕಾವಲನ್ನು ಮುಖದ ಮೇಲಿರೋ ಮೀಸೆಯನ್ನು ತಲೆ ಕಟ್ಟನ್ನು ಹಿಡಿದು ಎಳೆದ. ಅಭಯ ಅವನ ಕೈ ಜೊತೆನೇ ಬಂದುಬಿಡ್ತು. ಸಾಕ್ಷಾತ್ ಆಳ್ವಾರ್ ಕಡಿಯನ್ನು ತೋರಿಸ್ಕೊಂಡ. ವೇಷಧಾರಿ ವೈಷ್ಣವನೇ ನೀನೇನಾ ಅಂತ ಅಂದ ಒಂದಿತ್ತೇನು. ಆಳ್ವಾರ್ ಕಡಿ ಅಂತ ಮೀಸನ್ನು ತಲೆ ಪಾಗೆಯನ್ನು ಕಾಪಾಡಿಕೊಳ್ಳೋಕ್ಕೆ ಟ್ರೈ ಮಾಡಿದಾಗ ಅವನ ಕೈಯಿಂದ ಸ್ವಲ್ಪ ಹೊನ್ನು ನಾಣ್ಯಗಳು ಚದರಿ ಬಿತ್ತು. ಒಂದಿತ್ತವನು ಒಂದು ಕ್ಷಣದಲ್ಲಿ ತನ್ನ ಕಟ್ಟುಗಳಿಂದ ಬಿಡುಗಡೆಯಾಗಿ ಆಳ್ವಾರ್ ಕಡೆಯನ್ನು ಕೆಳಗೆ ತಳ್ಳಿದ. ಸ್ವಲ್ಪ ಮುಂದೆ ತನ್ನ ಕಟ್ಟಿಲಿಂದ ಕಟ್ಟಿದ್ದ ದಾರವನ್ನು ಕೊಂಡು ಆಳ್ವಾರ್ ಕಡೆಯನ್ನು ಹಡಗಿನ ಅಡ್ಡದೇ ಇರುವ ಕಟ್ಟೆಗಳ ಜೊತೆ ಕಟ್ಟಿ ಹಾಕಿದ್ದಾನೆ. ಅವನು ಸೊಂಟದಲ್ಲಿ ತರಿಸಿದ್ದ ವಾಳನ್ನು ಆ ಹೊರೆಯಿಂದ ಇಳಿದು ಎತ್ತಿ ಕೈಯಲ್ಲಿ ಎತ್ತುಕೊಂಡ. ಒಂದಿತ್ತೇವನ್ನ ಇಂಥ ಕೆಲಸಗಳನ್ನು ಇಲ್ಲಿ ಪಾಲ್ಕೊಂಡಿರುವಾಗ ಕರುತಿರ್ಮ ಸುಮ್ಮನೆ ಇರಲಿಲ್ಲ. ಅವನ ಹತ್ತಿರ ನಿಂತ ಕಾವಲನ್ನು ದಿಢೀರಂತ ಹೊಡೆದು ಪ್ರಭಾಗದಲ್ಲಿ ತಳ್ಳಿದ. ಅವನು ನದಿ ಪ್ರಭಾಗದಲ್ಲಿ ಹೋರಾಡ್ತಾ ಇದ್ದ. ಇನ್ನೂ ಇಬ್ಬರಲ್ಲಿ ಒಬ್ಬನು ಹಡಗು ಓಡಿಸೋವನ್ನ ನೋಡಿನು, ಇನ್ನೊಬ್ಬ ವಂದಿತೇವನ ಹತ್ರ ಬಂದರು. ಇಬ್ಬರೂ ಭಯದಿಂದಾನೇ ಜಾರಿ ಬಂದರು. ವಂದಿತೇವನ ಅವನ್ನ ನೋಡಿ ವಾಳನ್ನು ಎತ್ತಿಕೊಂಡು ಮುಂದೆ ಹೋಗಿದ ತಕ್ಷಣ ಆ ವೀರನು ತಾನಾಗವೇ ಪ್ರಭಾಗದಲ್ಲಿ ದೂಕಿಬಿಟ್ಟ. ಇನ್ನೊಬ್ಬ ಇಷ್ಟರಲ್ಲಿ ಕರುತಿರುಮನ್ ತನ್ನ ಕೈಯಿಂದ ತುಡುಪಿನಿಂದ ಜೋರಾಗಿ ಹೊಡೆದು ಹಡಗಿನಲ್ಲಿ ಬೀಳಿಸ್ದ. ಇಬ್ಬರನ್ನ ಸೇರಿಸಿ ಅವನನ್ನು ಅಡ್ಡದಲ್ಲಿ ಒಂದು ಕಟ್ಟಿ ಹಾಕಿದರು. ಹಡಗು ನದಿ ಪ್ರಭಾಗದಿಂದ ಹೋಯ್ತಾ ಇತ್ತು. ಪ್ರಭಾಗದಲ್ಲಿ ಬಿದ್ದ ಇಬ್ಬರೂ ಆ ಕಡೆ ನೋಡಿ ಈಜಿಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ರು. ವಂದಿತೇವನ ಆಳ್ವಾರ್ ಕಡೆಯ ಹತ್ರ ಹೋಗಿ, ವೀರ ವೈಷ್ಣವ ಸಿಗಾಮಣಿನೇ, ಇವಾಗ ಏನು ಹೇಳ್ತಾ ಇದೆಯಾ ಅಂತ ಹೇಳಿದೆ. ಏನು ಹೇಳೋದು, ಎಲ್ಲ ನಾರಾಯಣ ಮೂರ್ತಿಯನ್ನು ಪ್ರಭಾವ ಕಟ್ಟುವವನು ಅವನೇ, ಕಟ್ಟಕ್ಕೆ ಹಾಕೋವನು ಅವನೇ, ತಳ್ಳುಗುರುವವನೇ, ತಳ್ಳಕ್ಕೆ ಆದವನು ಅವನೇ. ಪಿಲ್ಲರಲ್ಲಿ ಇದ್ದಾನೆ, ಸಣ್ಣ ಧೂಳಲ್ಲಿ ಇದ್ದಾನೆ, ನಿನ್ನ ಕೈ ವಾಳಲ್ಲಿ ಇದ್ದಾನೆ, ನನ್ನ ಹೆಗಲ ಮೇಲೆ ಇದ್ದಾನೆ. ಹಾಗಾದರೆ ಈ ಆರಿನ ಪ್ರಭಾಗದಲ್ಲೂ ಇದ್ದಾನೆ. ನಿನ್ನನ್ನು ಕಟ್ಟಿ ಹಾಕಿ ಈ ಪ್ರಭಾಗದಲ್ಲಿ ಹಾಕಿಬಿಟ್ರೆಲ್ಲ ಬಿಡ್ಬೋದಲ್ವ? ಪ್ರಹ್ಲಾದನನ್ನು ಕಲ್ಲು ಜೊತೆ ಸೇರಿ ಕಟ್ಟಿ ಕಡಲಲ್ಲಿ ಹಾಕಿದ್ರು. ಅವನ ನಾರಾಯಣಮೂರ್ತಿ ಕಾಪಾಡಿ ಕರೆ ಸೇರಿಸಲಿಲ್ವಾ? ಆ ಭಗವಾನ್ ಬಂದು ನನ್ನನ್ನು ಕರೆ ಸೇರಿಸೋಕ್ಕಾಗದೇ ಇದ್ರು ಸಾಕ್ಷಾತ್ ವೈಗುಂಡಕ್ಕೆ ಸೀದಾ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ ಅಂದ ಆಳ್ವಾರ್ ಕಡೆ. ಇದನ್ನು ಕೇಳಿದ ವಂದಿತೇವನು ಸ್ವಲ್ಪ ಯೋಚನೆ ಮಾಡಿಬಿಟ್ಟು, ಇಲ್ಲಿ ನೋಡು, ನೀನು ಕೆಲವು ಸಮಯ ನನ್ನ ಉಸಿರನ್ನು ಕಾಪಾಡಿದ್ದೀಯಾ, ಯಾವ ಯೋಚನೆಯಿಂದ ಕಾಪಾಡಿದೀಯಾ ಅಂತ ಗೊತ್ತಿಲ್ಲ. ಹೇಗಿದ್ರೂ ನಿನ್ನನ್ನು ಕೊಲ್ಲಕ್ಕೆ ಇಷ್ಟಪಟ್ಟಿಲ್ಲ. ಆದ್ರೂ ನೀನು ಉಸಿರನ್ನು ಕಾಪಾಡಬೇಕಾದ್ರೆ ನನಗೆ ಒಂದು ಹೆಲ್ಪ್ ನೀನು ಮಾಡಬೇಕು ಅಂದ. ಅಪ್ಪನೇ ಪರೋಪಕಾರಂ ಇದಂ ಶರೀರಂ ಅಂತ ಹೇಳಿ ಒಂದು ಯೋಚನೆಯನ್ನು ನಾನು ಇಟ್ಕೊಂಡಿದ್ದೀನಿ.
ಏನು ಹೆಲ್ಪು ನಿನಗೆ ಬೇಕೋ ಕೇಳು, ಕಟ್ಟನ್ನು ಬಿಡಿಸ್ಬಿಟ್ರೆ ಮಾಡ್ತೀನಿ ಅಂತ ಅಂದ ತಿರುಮಲ. ನೀನು ಶರೀರದಿಂದ ಹೆಲ್ಪು ನನಗೆ ಇವಾಗ ಬೇಕಾಗಿಲ್ಲ, ನನಗೂ ಇವನಿಗೂ 2 ಕುದುರೆಗಳು ಬೇಕು, ಯಾತಕ್ಕಾಗೆ ಅಂತ ಕೇಳ್ತಾ ಇದೆಯಾ, ತಪ್ಪಿ ಹೋಗೋದಕ್ಕೇನೆ. ಅದಕ್ಕೇನಾದರೂ ದಾರಿ ಹೇಳಿದರೆ ನಿನ್ನನ್ನು ಹೀಗೆ ಹಡಗಿನಲ್ಲಿ ತೇಲಿಸೋಕ್ಕೆ ಬಿಟ್ಬಿಟ್ಟು ನಾವು ಕರೆಯಲ್ಲಿ ಇಳಿದ್ಬಿಡ್ತೀವಿ. ಹಡಗು ಕರೆಯಲ್ಲಿ ಜಾರೋ ಕಡೆ ನೀನು ನಿನ್ನ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ಬದುಕೋ ಅಂತಂದ. ನಾನಿದ್ದ ಹಾಗಿದ್ದ ಹೆಲ್ಪನ್ನು ನೀನು ಕೇಳ್ತಾ ಇದೆಯಾ, ಅದ್ರ ಬಗ್ಗೆ ನಾನು ಸಂತೋಷ ಪಡ್ತೀನಿ. ಕುದುರೆಗಳು ಸಿಕ್ಕಕ್ಕೆ ನನಗೆ ದಾರಿ ಹೇಳೋಕ್ಕಾಗತ್ತಾ? ಆಗತ್ತೆ. ನಿಮಗೆ 2 ಜನಕ್ಕೂ 2 ಕುದುರೆಗಳು ಇರೋ ಜಾಗ ನನಗೆ ಗೊತ್ತು. ವಾಣಿಯಮ್ಮೈ ಮನೆ ನಿನಗೆ ಗೊತ್ತಾ ಅಲ್ವಾ? ಯಾವ ವಾಣಿಯಮ್ಮೈ? ತಂಜೆ ತಲೆಕೊಳತಾರ ಆಲಯದಲ್ಲಿ ಪುಷ್ಪ ಕೈಂಕರ್ಯ ಮಾಡುವ ವಾಣಿಯಮ್ಮೈ. ಹುಟ್ಟಿನಿಂದಾನೇ ಮೂಗಿ ಕಿವಿಳಿ ಸೇಂದ ನಮ್ಮದನ್ನು ತಾಯಿ ಅಂತ ಈ ಥರ ಆಳ್ವಾರ್ ಕಡೆಯನ್ನು ಹೇಳ್ತಾ ಇದ್ದಾಗಲೇ ಕರ್ತಿರುಮನ ಹತ್ತಿರದಲ್ಲಿ ಹೋಗಿ ಇಂಟ್ರೆಸ್ಟಿಂದ ಕೇಳಿದ. ಗೊತ್ತು, ಆ ಮನೆ ನಂಗೆ ಗೊತ್ತು, ನಂದವನದಲ್ಲಿದೆ. ಅಲ್ಲಿ 2 ಕುದುರೆಗಳು ಈ ಕ್ಷಣದಲ್ಲಿ ಇದೆ. ಏಕೆ ಹೇಗೆ? ಒಂದು ನನ್ನ ಕುದುರೆ ವಾಣಿಯಮ್ಮಯ್ಯನ ಕುಡಿಸೆಗೆ ಹತ್ರ ಅದನ್ನು ಕಟ್ಟಿ ಹಾಕಿಬಿಟ್ಟು ಈ ಹಡಗಿನಲ್ಲಿ ಹತ್ತಿ ಬಂದೆ. ಇನ್ನೊಂದು ಚೇಂದನ ಅಮ್ಮದನ್ನು ಹತ್ತಿ ಬಂದಿದ್ದ ಕುದುರೆ. ಪಾಪ ಅಮ್ಮದನ ಕುದುರೆ ಏರಿ ಅಭ್ಯಾಸ ಇಲ್ಲದೆ ಇರೋನು ದಾರಿಯಲ್ಲಿ ಆ ಮೊರಡು ಕುದುರೆ ಅವನನ್ನು ಕೆಳಗೆ ತಳ್ಳಿಬಿಟ್ಟಿದ್ದು. ಮೊದಲೇ ಜ್ವರದಿಂದ ವೀಕ್ ಆಗಿದ್ದ, ಕೆಳಗೆ ಬಿದ್ದಿದ್ದ ಶಾಕಲ್ಲಿ ತಿರ್ಗಾನು ಮಲಗಿಬಿಟ್ಟ. ಬದುಕಿದ್ರೆ ಪುನರ್ಜನ್ಮ ಅಂತ ಹೇಳ್ತಾರೆ. ಆದ್ದರಿಂದ ಕುದುರೆ ಇನಿ ಅವನಿಗೆ ಬೇಕಾಗಿರಲ್ಲ. ವಂದಿತೇವನ್ ತುಂಬ ವಿಚಾರದಿಂದ ಅವನ್ನ ಗಮನಿಸೋಕ್ಕೆ ಅಲ್ಲಿ ಯಾರಿದ್ದಾರೆ ಅಂತ ಕೇಳಿದ. ಅವನ ತಾಯಾರು ಪೂಂಗುಳ್ಳಿನೂ ಇದ್ದಾರೆ ಅಂತ ಹೇಳಿದ ತಿರುಮಲೆ. ಕರ್ತಿರುಮಲ ದಿಢೀರಂತ ಶಬಾಷ್ನೆ ಪ್ರವೇಶ ಮಾಡಿ ಯಾವ ತಾಯಾರು ಅಂತ ಕೇಳಿದ. ಇಬ್ಬರೂ ಒಂದಷ್ಟು ಕಣ ಅವನ ಹತ್ತಿ ನೋಡಿದ್ರು. ಏನು ಕೇಳಿದ್ಯಾ ಅಂತಂದ್ರು ಆಳ್ವಾರ್ ಕಡೆ. ಚೇಂದನಮ್ಮದನ್ನು ಉಸಿರಿಗೆ ಅಪಾಯ ಅನ್ನುವ ಸುದ್ದಿ ದೊಡ್ಡಪರಾಟಿ ಸೆಂಬಿನ ಮಾದೇವಿಗೆ ಗೊತ್ತಾ ಅಂತ ಕೇಳಿದ್ದೀನಿ. ಹೌದು, ಸೆಂಬಿನ ಮಾದೇವಿ ತಾನೇ ಅವರುಗಳಿಗೆ ಪುಷ್ಪ ಕೈಂಕರ್ಯಕ್ಕೆ ಮಾನ್ಯ ಕೊಟ್ಟು ಆಧರಿಸಿ ಬರ್ತಾರೆ. ಆದರೆ ಅರಮನೆಯನ್ನು ಸೇರಿದವರು ಎಲ್ಲರೂ ಇವಾಗ ಕರಿಗಾಲರು ಮರಣದಿಂದ ಉಂಟಾದ ಶೋಕದಲ್ಲಿ ಮುಳುಗಿ ಇದ್ದಾರಲ್ವಾ, ಅಮ್ಮದನ್ನು ಎಲ್ಲಿ ಗಮನಿಸ್ತಾರೆ ಅಂತ ಕೇಳಿದ. ವಂದಿತೇವನ್ ಕರ್ತಿರುಮನ ನೋಡಿ, ನೀನೇನು ಹೇಳ್ತಾ ಇದೆಯಾ? ಚೇಂದನಮ್ಮದನ್ನು ಅವನ ಅಮ್ಮನನ್ನು ಹೋಗಿ ನೋಡಿಕೊಂಡು ಹೋಗೋಣವಾ ಅಂತ ಹೇಳಿದ. ಕರ್ತಿರುಮನ ತಲೆಯನ್ನು ಅಲ್ಲಾಡಿಸಿ ತನ್ನ ಸಮ್ಮತವನ್ನು ತಿಳಿಸಿದ. ಹಾಗಾದರೆ ಹಡಗನ್ನ ಕರೆಯನ್ನು ನೋಕಿ ಬಿಡು ಅಂತ ಹೇಳಿ ವಂದಿತೇವನ್ ಹೇಳಿಬಿಟ್ಟು ಆಳ್ವಾರ್ ಕಡೆಯನ್ನು ನೋಡಿ, ವೈಷ್ಣವನೇ, ಇದರಲ್ಲಿ ಏನಾದರೂ ಸಂಚು ತಂತ್ರ ಏನಾದರೂ ತೋರಿಸಿದೆಯೋ ನೋಡ್ಕೊ. ನನ್ನ ಗತಿ ಏನಾದರೂ ನಿನ್ನನ್ನು ಮಾತ್ರ ಕೈಲಾಸಗೆ ಕಳಿಸ್ಬಿಟ್ಟು ತಾನೇ ಬೇರೆ ಕೆಲಸ ನೋಡ್ತೀನಿ ಅಂತಂದು. ಬೇಡ ತಮ್ಮ, ಬೇಡ, ನಿನಗೆ ಪುಣ್ಯವಾಗಿ ಹೋಗಲಿ. ನಿತ್ಯ ಸೂರಿಗಳು ಸುತ್ತಲೂ ಇರುತ್ತೆ. ಶ್ರೀಮನ್ ನಾರಾಯಣಮೂರ್ತಿ ಮಹಾಲಕ್ಷ್ಮಿ ಸಹಿತವಾಗಿ ಇರುವ ವೈಕುಂಠಕ್ಕೆ ನಾನು ಕಳಿಸಿಟ್ಬಿಡು ಅಂತ ಅಂದ ವೈಷ್ಣವ. ಇಷ್ಟರಲ್ಲಿ 59ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 60. ನಂದವನ ಮಧ್ಯದಲ್ಲಿ ಇದ್ದಿದ್ದ ಕುಡಿಲಲ್ಲಿ ಸೇಂದನಮ್ಮದನ್ನು ಹುಷಾರಿಲ್ಲದೆ ಮಲಗಿದ್ದ ಪುಂಗುಳ್ಳಿ ಅವನಿಗೆ ಪ್ರೀತಿಯಿಂದ ಸೇವೆ ಮಾಡ್ತಾ ಇದ್ಲು. ಬಾಣಿಯಮ್ಮಯ್ಯ ಪಾಕ ಮಾಡಿ ಕೊಟ್ಟಿದ್ದ ಗಂಜಿಯನ್ನು ತಗೊಂಬಂದು ಅವನ ಕುಡಿಯೋ ಹಾಗೆ ಮಾಡಿದ್ಲು. ಸ್ವಲ್ಪ ಮುಂಚೆ ತಾನೇ ಸುಂದರ ಸೋಳ ಆದರೂ ಶಾಲೆಯಿಂದ ವೈದ್ಯರು ಬಂದು ಸೇಂದನಮ್ಮದನ್ನು ನೋಡಿಬಿಟ್ಟು ಹೋಗಿದ್ರು. ಹೋಗುವಾಗ ಅವ್ರ ಹತ್ರ ಪುಂಗುಳ್ಳಿ ಸಪ್ರೇಟಾಗಿ ವಿಚಾರಿಸಿದಳು. ಅಮ್ಮದನಿಗೆ ಹೇಗಿದ್ದೆ ಅಂತ. ಬದುಕಿದ್ದು ಬಿಡ್ತಾನ ಅಂತ ಕೇಳಿದ. ಮುಂಚೆನೇ ಒಂದು ಸತಿ ಈ ಥರ ಅವನಿಗೆ ಕಾಯಿಲೆ ಬಂದು ವೀಕಾಗಿದ್ದ. ಅದ್ರ ಜೊತೆ ದೂರ ಪ್ರಯಾಣ ಹೋಗಿ ಕುದುರೆ ಮೇಲಿಂದ ಕೆಳಗೆ ಬಿದ್ದಿದ್ದಾನೆ. ಅದರಿಂದಂತ ಪಾದಕವಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಏನೋ ಒಂದು ವಿಚಾರ ಕಿತ್ತು ತಿಂತಾ ಇದೆ. ಆದ್ದರಿಂದ ತಾನೇ ಅವನ ಮೈ ಇವಾಗ ಗುಣ ಆಗೋದು ತಡೆ ಆಗಿದೆ ಅಂತ ಹೇಳಿದರು ವೈದ್ಯರು. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪೂಂಗುಳ್ಳಿ, ಹೌದಾ, ನಿನ್ನ ಮನಸ್ಸಿನಲ್ಲಿ ಏನು ಅಂತ ವಿಚಾರ? ನನ್ನ ಯಾಕೆ ಉತ್ಸಾಹನೇ ಇಲ್ಲದೆ ಇದೆಯಾ? ನಿನ್ನ ಮನಸ್ಸಿನಲ್ಲಿ ವಿಚಾರದಿಂದ ನಿನ್ನ ಮೈ ಗುಣ ಆಗೋದು ತಾಮದ ಆಗತ್ತೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರಲ್ಲ ಅಂತಂದ್ಲು. ಅಮುದ, ಪೂಂಗುಳ್ಳಿ, ನಿಜವನ್ನು ಹೇಳಲ್ಲ, ಇಲ್ಲ ಮನಸ್ಸಿನಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಹೇಳಲ್ಲ ಅಂತಂದ. ಪೂಂಗುಳ್ಳಿ, ನಾನು ಆ ಥರ ಮನಸ್ಸಿನಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಮಾತಾಡೋಳು ಅಲ್ಲ ಅಂತ ನೀನು ಮಾತಾಡೋಳು ಅಂತ ಹೇಳಿ ನೀನು ಸುತ್ತಿ ತೋರಿಸ್ತಾ ಇದೆಯಾ ಅಂತ ಕೇಳಿದ್ಲು. ಪೂಂಗುಳ್ಳಿ, ನಿನ್ನ ಜೊತೆ ಮಾತಾಡೋದೇ ಅಪಾಯಕರವಾಗಿದೆ. ನೀನು ಮಾತಾಡ್ದಿದ್ದರೆ ನಿನ್ನ ಮುಖವನ್ನೇ ನೋಡಿ ಸಂತೋಷ ಪಟ್ಕೊಂಡಿದ್ದೀನಿ. ನಾನು ನನ್ನ ಅತ್ತೆಗಳ ಥರ ನಾನು ಮುಗಿಯಾಗಿ ಹುಟ್ಟಿದ್ರೆ ನೀನು ಸಂತೋಷವಾಗಿರುತ್ತಲ್ಲ. ಒಂದು ದಿನ ನಂಗಿಲ್ಲ. ನೀನು ಹಾಡುವಾಗ ನಾನು ಕೊಳ್ಳುವ ಸಂತೋಷ ಆನಂದಕ್ಕೆ ಕೊನೆಯೇ ಇಲ್ಲ. ಬರೀ ಮಾತುಗಳಲ್ಲೇ ಏನಿದೆ? ಒಂದು ದೇವರದ ಹಾಡು ಹೇಳು. ಅದೆಲ್ಲ ಆಗಲ್ಲ. ನಿನ್ನ ಮನಸ್ಸಿನಲ್ಲಿ ಏನು ವಿಚಾರ ಅನ್ನೋದನ್ನು ಹೇಳಿದ್ರೇನೆ ಹಾಡ್ತೀನಿ. ಹಾಗಾದರೆ ಹೇಳ್ತೀನಿ ಕೇಳು. ನನ್ನ ವಿಚಾರವೆಲ್ಲ
ನನ್ನ ಮೈ ಬೇಗ ಗುಣವಾಗಿ ಬಿಡುತ್ತೆ ಅಲ್ವಾ ಅಂತ ಹೇಳಿ. ಇದೇನು ಈ ಥರ ಹೇಳ್ತಾ ಇದೆಯಾ? ನಿನಗೆ ಮೈ ವಾಸಿ ಆಗಬೇಕು ಅಂತ ಹೇಳಿ ನಾನು ಎಲ್ಲ ದೈವಗಳನ್ನು ಬೇಡ್ತಾ ಇದ್ದೀನಿ, ನೀನು ಗುಣವಾಗಿ ಬಿಡುತ್ತೆ ಅಂತ ಹೇಳಿ ವಿಚಾರ ಪಡ್ತೀಯಾ? ಯಾಕೆ ನನ್ನ ಮೈ ಗುಣವಾಗಿ ಬಿಟ್ಟರೆ ನೀನು ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಡ್ತೀಯ ಅಲ್ವಾ? ಅದನ್ನು ಅಂದ್ಕೊಂಡೆ ವಿಚಾರ ಪಡ್ತೀನಿ. ಪೊಂಗುಳ್ಳಿನ ಮುಖ ಬೆಳಗ್ಗೆ ಇದ್ದಿದ್ದ ಇದರಿಂದ ಬೆಳಗ್ಗೆ ಬಂದಿದ್ದ ಸೂರ್ಯನ ನೋಡಿದ್ದ ಕೆಂದಾವರೆ ಹಾಗೆ ಇರ್ತು. ಅವಳು ತುಟಿನಲ್ಲಿ ನಗೆ ಬೆರೆಯಿತು, ಆ ಕಣ್ಗಳಲ್ಲಿ ಕಣ್ಣೀರು ಹಾರಿತು. ಅಮದ, ನಿನ್ನ ಪ್ರೀತಿಯನ್ನು ಅಂದ್ಕೊಂಡು ನನ್ನ ಮನಸ್ಸೇ ಕರಗೋಗ್ತಾ ಇದೆ. ನಿನ್ನ ಬಿಟ್ಬಿಟ್ಟು ಹೋಗೋಕ್ಕೂ ಮನಸ್ಸು ಬರಲಿಲ್ಲ, ಹೋಗೋದಿರೋಕ್ಕೂ ಆಗಲಿಲ್ಲ. ಹೌದು, ಅಲೆಗಳಲ್ಲಿ ನಿನ್ನ ಕರೀತಾ ಇದೆ, ಅದರಿಂದ ಏನು ನಾನು ನಿನ್ನ ಜೊತೆ ಬರ್ತೀನಿ. ಅದಕ್ಕೆ ನೀನು ಶಬ್ದವನ್ನು ತಿಳಿಸು, ನನ್ನ ಮೈಯಿನೂ ಗುಣವಾಗಿ ಬಿಡುತ್ತೆ. ಅಮುದ, ನಾನು ನನ್ನ ಮನಸ್ಸಿನೊಳಗೆ ಮಾಡಿಕೊಂಡಿರುವ ಶಬ್ದ ಅದಕ್ಕೆ ಅಡ್ಡವಾಗಿದೆ. ಅದೇನು ಶಬ್ದ? ಈ ರಾಜ್ಯವನ್ನೇ ಆಳುವ ರಾಜನನ್ನು ಮದುವೆ ಮಾಡಿಕೊಂಡು ಅವನ ಜೊತೆ ಸಿಂಹಾಸನದಲ್ಲಿ ಕೂಡಬೇಕು ಅನ್ನೋದು ನನ್ನ ಮನೋರಥ. ಅದು ಆಗದೇ ಇದ್ದರೆ ಕನ್ಯೆಯಾಗೆ ಉಳಿದು ಬಿಡೋಣ ಅಂತ ಹೇಳಿ ಶಬ್ದ ಮಾಡಿದ್ದೀನಿ. ಹೌದು, ಪೊನ್ನಿಯಿನ್ ಸೆಲ್ವರು ನಿನ್ನ ಮನಸ್ಸಿನಲ್ಲಿ ಜಾಗ ಕೊಂಡಿದ್ದಾರೆ. ಆದ್ದರಿಂದ ಅದನ್ನು ಪೊಂಗುಳ್ಳಿ ಅದನ್ನು ನಡೆಯೋ ಕೆಲಸನ ನೀನು ತಪ್ಪಾಗಿ ಅಂದ್ಕೊಂಡಿದ್ದೀಯಾ. ಪೊನ್ನಿಯಿನ್ ಸೆಲ್ವರ ಹತ್ರ ಈ ಚೋಳನಾಟಲ್ಲಿ ಹುಟ್ಟಿದವರು ಎಲ್ಲರೂ ಪ್ರೀತಿಗೊಂಡಿದ್ದಾರೆ. ಗಂಡಸರು, ಹೆಂಗಸರು, ವಯಸ್ಸಾದವರು, ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಅಲ್ಮೊಳಿವರ್ಮರ ಹತ್ರ ಪ್ರೀತಿಕೊಂಡಿದ್ದಾರೆ. ಅದೇ ಹಾಗೇನೆ ನಾನು ಅವ್ರ ಹತ್ರ ಅಭಿಮಾನ ಇಟ್ಟೆ. ಅವರು ಕಾಯಿಲೆಯಿಂದ ಹಡಗಿನಲ್ಲಿ ಇದ್ದಾಗ ನೀನು ನಾನು ಸೇರಿ ತಾನೇ ಅವರಿಗೆ ಸೇವೆ ಮಾಡಿದ್ದೀವಿ, ಕಾಪಾಡಿದ್ದೀವಿ. ಹಾಗಾದರೆ ಅವ್ರ ಹತ್ರ ಬೇರೆ ವಿಧ ಯೋಚನೆ ನಿನಗೆ ನಿಶ್ಚಯವಾಗಿಲ್ವಾ? ಅಂಬುದ, ಪೊನ್ನಿಯಿನ್ ಸೆಲ್ವರನ್ನ ಮದುವೆ ಮಾಡೋಕ್ಕೆ ಹುಟ್ಟಿದವಳು ಬೇರೆ ಒಬ್ಬಳಿದ್ದಾಳೆ. ಅವಳು ಕೊಡುಂಬಾಳೂರು ಯುವರಾಣಿ ವಾನತಿ. ನಾನು ಅವಳ ಹತ್ರ ಏನೋ ಆಟಾಗೆ ಮಾತಾಡೋಕ್ಕೆ ಹೋಗಿ ಆ ಹೆಣ್ಣು ನಾನು ಸಿಂಗಾದನ ಹತ್ತೋದಿಲ್ಲ ಅಂತ ಹೇಳಿ ಶಬ್ದ ಮಾಡಿಬಿಟ್ಲು. ರಾಜಕುಲದಲ್ಲಿ ಹುಟ್ಟಿದವಳು ಆ ಥರ ಹೇಳಿ ಶಬ್ದ ಮಾಡಿದ್ದಾಳೆ. ನೀನು ಸಿಂಗಾದನ ಹತ್ತಿಯೇ ತೀರ್ತೀನಿ ಅಂತ ಅಂತೀಯ, ಇಲ್ಲ ಅಂದರೆ ಕನ್ಯೆ ಹುಡುಗಿಯಾಗೆ ಕಾಲ ಕಳಿಸ್ಬಿಡ್ತೀನಿ ಅಂತ ಹೇಳ್ತೀಯ. ಹೌದಾ? ನನ್ನ ಅತ್ತೆ ರಾಜಕುಲದಲ್ಲಿ ಹುಟ್ಟಿದವ್ರನ್ನ ಪ್ರೀತಿಸಿದಳು. ಆದ್ದರಿಂದ ಅವಳು ಬಾಳು ತುಂಬ ಕಷ್ಟಮಯವಾಯಿತು. ನನ್ನ ಅತ್ತೆ ಸಿಕ್ಕದೇ ಇರುವ ಭಾಗ್ಯ ನನ್ನ ಬಾಳ್ನಾಳಲ್ಲಿ ನಾನು ಪಡಿತೀನಿ. ಯಾಕೆ ಆಗಲ್ಲ? ನಿನಗೆ ಆಸೆ ಉಂಟಾಗಿದ್ದು ನನ್ನ ಭಾಗ್ಯ ಕಮ್ಮಿಯಿಂದಾನೆ ಅಂತದ್ದ ಅಬುದ. ಹಾಗೆ ನೀನು ಯಾಕೆ ನಿರಾಸೆಗೊಳ್ಳಬೇಕು? ರಾಜಕುಲದಲ್ಲಿ ಹುಟ್ಟಿದವ್ರುಗಳು ರಾಜನಾಗಿರಬೇಕು ಅಂತ ವಿಧಿ ಏನೂ ಇಲ್ವಲ್ಲ. ನಿನ್ನ ಹಾಗೆ ಸಾಧಾರಣ ಕುಟುಂಬದಲ್ಲಿ ಹುಟ್ಟಿದವರು ಕೂಡ ತಮ್ಮ ವೀರ ಪರಾಕ್ರಮ ಕೆಲಸದಿಂದ ರಾಜ್ಯಗಳನ್ನು ಸ್ಥಾಪಿಸಿ ಸಿಂಹಾಸನ ಹತ್ತಿದ್ದಾರೆ. ನೀನು ಇವತ್ತಿಗೆ ಅಂಥ ಶಬ್ದ ಎತ್ಕೋ. ದೊಡ್ಡ ಭಾರತ ದೇಶದಲ್ಲಿ ಕಡಲು ದಾಟಿ ಹೊರದೇಶಗಳಲ್ಲೋ ನೀನು ಭುಜ ಪರಾಕ್ರಮದಿಂದನೋ ಒಂದು ದೊಡ್ಡ ರಾಜ್ಯವನ್ನು ಸ್ಥಾಪಿಸಿ ತೀರ್ಮಾನ ಮಾಡ್ಕೊ. ನಾನು ನಿನ್ನನ್ನು ಬಿಟ್ಟು ಹೋದೆ, ನಿನಗೆ ಜತೆಯಾಗಿರ್ತೀನಿ ಅಂತ ಅಂದಳು ಪೊಂಗುಳಿ. ಅಂಥ ಕೆಲಸಕ್ಕೆ ನಾನು ಹುಟ್ಟಲಿಲ್ಲ. ನನ್ನ ಮನಸ್ಸು ಕತ್ತಿ ಎತ್ತು ಜಗಳ ಮಾಡೋದಲ್ಲಿ ಪಾಲ್ಗೊಂಡಿಲ್ಲ. ಒಂದು ಚಿಕ್ಕ ಪ್ರಾಣಿಯನ್ನು ಹಿಂಸಿಕ್ಕವನ್ನು ನಾನು ಇಷ್ಟಪಡಲ್ಲ. ಮಣಿಮಗುಡನು, ಸಿಂಗಾದನವು ನನ್ನ ಮನಸ್ಸನ್ನು ಕವರ್ ಮಾಡಿಲ್ಲ. ಶಿವನಡಿಯಾರ್ಗಳನ್ನು ಹಾಡಿಕೊಂಡು ಕಾಲ ಕಳಿಸೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನಿನಗೂ ನನಗೂ ಹೊಂದಾಣಿಕೆ ಇಲ್ಲ. ನಿನ್ನನ್ನು ನಾನು ಮದುವೆ ಮಾಡೋಕ್ಕೆ ಇಷ್ಟಪಡೋದು ಕೈ ಇಲ್ಲದೇನು ಇರೋನು ಮರದ ಮೇಲಿರುವ ಜೇನಿಗೆ ಆಸೆ ಪಡೋ ಥರನೇ ಆಗುತ್ತೆ ಪೊಂಗುಳಿ. ನಿನ್ನನ್ನು ಇಲ್ಲೇ ತಾಮಸ ಮಾಡೋಕ್ಕೆ ನಾನು ಹೇಳೋದ್ರಿಂದ ಪ್ರಯೋಜನವಿಲ್ಲ. ನೀನು ಹೋಗ್ಬಿಡು, ನನ್ನ ಮೈ ಗುಣವಾಗೋದಕ್ಕೆ ಅಂತ ಕಾಯ್ತಾ ಇರಬೇಡ ಅಂತಂದ ಸೇಂದನಮದ. ಆ ಸಮಯ ಆ ಕುಡಿಲಿನ ಬಾಗಿಲಲ್ಲಿ ಕಾಲಡಿ ಶಬ್ದ ಕೇಳಿದ್ರಿಂದ ಇಬ್ಬರೂ ಮಾತನ್ನು ನಿಲ್ಲಿಸಿದರು. ಇಷ್ಟರಲ್ಲಿ 60ನೇ ಸಂಚಿಕೆ ಮುಗಿಯಿತು.